ಚಿಂಟು ಚಿಂಟು ಬಾಯಲ್ಲಿ ಏನು ನೀನು ಅನಿಮಲ್ ಮೂವಿ ನೋಡಿದ್ಯಲ್ವಾ? ಹ್ಞೂ ನೋಡಿದ್ದೀನಿ ನನ್ನ ಫೇವ್ರೆಟ್ ಮೂವಿ ಅದು. ಆ ಮೂವಿಲಿ ರಣಬೀರ್ ಕಪೂರ್ ಹೋಟೆಲ್ಗೆ ಒಂದು 200-300 ಜನ ಮಾಸ್ಕ್ ಹಾಕೊಂಡು ಬರ್ತಾರಲ್ಲ ಚಿಂಟು, ಅವ್ರು ಯಾಕೆ ಮಾಸ್ಕ್ ಹಾಕೊಂತಾರೆ ಚಿಂಟು ಆ ಮೂವಿಲಿ? ಮತ್ತೆ ಮಾಸ್ಕ್ ಹಾಕೊಳ್ಳಿಲ್ಲ ಅಂದರೆ ವಿಲನ್ ಅಂತ ಹೆಂಗೆ ಗೊತ್ತಾಗೋದು? ಹ್ಞೂ ಸರಿ ಮತ್ತು ಅವರು ಅಷ್ಟೊಂದು ಜನ ಬರ್ತಾರಲ್ಲ ಚಿಂಟು, ಎಲ್ಲಿಂದ ಬರ್ತಿರ್ತಾರೆ ಚಿಂಟು ಅವರು ಒಂದೇ ಸಮ? ಆಮೇಲೆ ನಂಗೆ ಗೊತ್ತಿಲ್ಲ, ಬರ್ತಿರ್ತಾರೆ ಅಷ್ಟೇ ಅವರು. ನೆಕ್ಸ್ಟ್ ಕ್ವಶನ್. ಹೋಗ್ಲಿ ಬಿಡು. ಸರಿ, ಪಿಕ್ಚರಲ್ಲಿ ರಣಬೀರ್ ಕಪೂರ್ ನಾನು ಆಲ್ಫಾ ಮ್ಯಾನು ಅಂತ ಹೇಳ್ತಿರ್ತಾನಲ್ಲ, ಹಂಗೆಲ್ಲ ಹೇಳ್ಬಿಟ್ಟು ಮತ್ತೆ ಅಲ್ಲಿ ರಶ್ಮಿಕಾ ಮಂದಣ್ಣನ ಮೇಲೆ ಚೀಟ್ ಮಾಡ್ತಾನಲ್ಲ, ಅದು ತಪ್ಪಲ್ವ ಚಿಂಟು? ಮತ್ತು ಅಲ್ಲಿ ರಶ್ಮಿಕಾ ಮಂಗಣ್ಣಂಗೆ ಆ್ಯಕ್ಟಿಂಗ್ ಬರಲ್ಲ ಅಂತಿರಲ್ಲ, ಮತ್ತು ಅವಳಿಗೆ ಸಿಟ್ಟು ಬರ್ಸೋದು ಬೇಡವಾ? ಅವಳ ಹತ್ರ ಇದು ಒಳ್ಳೆ ಆ್ಯಕ್ಟಿಂಗ್ ತೆಗ್ಸೋದು ಬೇಡವಾ ಅಲ್ಲಿ? ಅದಕ್ಕೆ ಚೀಟ್ ಮಾಡಿದ್ದು. ಮತ್ತೆ ಅವನು ಬೇಕಂತ ಚೀಟ್ ಮಾಡಿದ್ದಲ್ಲ, ಅವಳು ಬಂದ್ಬಿಟ್ಟು ನನ್ನ ಬಾಯ್ ಫ್ರೆಂಡ್ ಹಾರ್ಟು ಅಂತ ಹೇಳ್ತಾಳಲ್ಲ, ಆ ಹಾರ್ಟು, ಹೊಸ ಹಾರ್ಟು ಚೀಟ್ ಮಾಡಿಸಿದ್ದು ಅದು. ಹಂಗೆ ಅದು ಹಂಗಲ್ಲ, ಅವಳು ಸ್ಪೈ ಅಂತ ಅವನಿಗೆ ಮುಂಚೆನೇ ಗೊತ್ತಿರುತ್ತೆ. ಹೋಗ್ಲಿ ಬಿಡು. ಅಲ್ಲ ಚಿಂಟು, ಇದು ಎ ಗ್ರೇಡೆಡ್ ಮೂವಿ ಅಲ್ಲ ಚಿಂಟು, ಇದು ಅಡಲ್ಟ್ ಮೂವಿ. ನೀನು ಯಾಕೆ ನೋಡಿದೆ ಚಿಂಟು ಇದನ್ನು? ಅವೆಲ್ಲ ನಂಗೆ ಗೊತ್ತಿಲ್ಲ. ನಮ್ಮ ಕ್ಲಾಸಲ್ಲಿ ಇಲ್ಲಿ ಅನಿಮಲ್ ಮೇಲೆ ಪ್ರಾಜೆಕ್ಟ್ ವರ್ಕ್ ಮಾಡಿಲ್ಲ ಅಂತ ನಂಗೆ ಫುಲ್ ಸ್ಟ್ರೆಸ್ ಹಾಕಿದ್ರು, ಇಲ್ಲಿ ನಂಗೆ ಫುಲ್ ಪ್ರೆಷರ್ ಹಾಕಿದ್ರು. ಇಲ್ಲಿ ಡೈಲಿ ಬೈಯೋರು, ಏನು ಮುಗಿಸಿಲ್ಲ ವರ್ಕ್ ಮುಗಿಸಿಲ್ಲ ಅಂತ ಬೈತಿದ್ರು ಫುಲ್ಲು. ನಂಗೆ ಗೊತ್ತಿಲ್ಲ. ನಮ್ಮ ಸೀನಿಯರ್ಸ್ ಎಲ್ಲ ನೋಡ್ತಿದ್ರು, ಅವರೆಲ್ಲ ನೋಡಿ ಮಾತಾಡ್ತಿದ್ರು. ಅದಕ್ಕೆ ನನಗೂ ನೋಡ್ಬೇಕು ಅನ್ನಿಸ್ತಾ ನಾನು ನೋಡಿದೆ. ಅಲ್ಲ ನಾನು ಏನಕ್ಕಾರು ನೋಡ್ತೀನಿ ಅದೆಲ್ಲ ಕೇಳಕ್ಕೆ ನೀನು ಯಾರು? ಹೂ ಆರ್ ಯು? ನಾನೇ ನಿನಗೆ ಇದ್ರ ಬಗ್ಗೆ ಡಿಫೆಂಡ್ ಮಾಡಬೇಕು? ಹೂ ಆರ್ ಯು? ಟೇಕ್ ಕೇರ್.